ಫ್ರೆಂಡ್ಸ್, ಒಬ್ಬ ಮನುಷ್ಯನ್ ಲಕ್ ಚೆನ್ನಾಗಿದ್ದು ಆಯಸ್ ಗಟ್ಟಿ ಇದೆ ಅಂದ್ರೆ ಸಾಕು, ಅವನೆಲ್ಲೇ ಹೋದ್ರೂ ಎಲ್ಲೇ ಇದ್ರೂ ಕೂಡ ಬದುಕ್ ಬರ್ತಾನೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಯಾವುದೋ ಒಂದು ಸಮುದ್ರದಲ್ಲಿ ಒಂದು ಚಿಕ್ಕ ದ್ವೀಪದಲ್ಲಿ ಕಳೆದು ಹೋದವ್ರನ್ನ ಒಂದು ಗೂಗಲ್ ಮ್ಯಾಪ್ ಹುಡುಕಿ ಕೊಡುತ್ತೆ ಅಂದ್ರೆ ನೀವು ನಿಜವಾಗ್ಲೂ ನಂಬಲೇಬೇಕು. ಈ ವಿಡಿಯೋ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ನೋಡಿ. ಸೇವ್ಡ್ ಫ್ರಮ್ ಎ ಡೆಸರ್ಟ್ ಐಸ್ಲ್ಯಾಂಡ್. ಫ್ರೆಂಡ್ಸ್, ಸಮುದ್ರದಲ್ಲಿ 3 ಜನ ಪ್ರಯಾಣಿಕರು ಒಂದು ಬೋಟಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅವ್ರ ಟೈಮ್ ನೋಡಿ ಹೇಗಿದೆ ಅಂತ. ಅದೇ ಟೈಮಿಗೆ ಅವ್ರ ಗ್ರಾಚಾರ ಕೆಟ್ಟು ಆ ಬೋಟು ಅಲ್ಲೇ ಕೆಟ್ಟು ಹೋಗುತ್ತೆ. ಅವ್ರು ಹಾಗೋ ಹೇಗೋ ಕಷ್ಟಪಟ್ಟು ಅಲ್ಲೇ ಹತ್ರದಲ್ಲಿದ್ದಂತಹ ಒಂದು ಚಿಕ್ಕ ದ್ವೀಪನ ತಲುಪ್ತಾರೆ. ಆದರೆ ಅವರಿಗೆ ನಾವಿರೋ ಜಾಗ ಯಾವುದು, ನಾವೆಲ್ಲಿದ್ದೀವಂತ ಏನೂ ಕೂಡ ಚೂರು ಕೂಡ ಗೊತ್ತಿರಲ್ಲ. ಆ 3 ಜನ ಪ್ರಯಾಣಿಕರು ಸುಮಾರು 3-4 ದಿನಗಳ ಕಾಲ ಅಲ್ಲೇ ಕಾಲ ಕಳೀತಾರೆ. ಹಾಗೆ ಅವರು ತಂದಿರುವಂಥ ತಿಂಡಿ ಪದಾರ್ಥಗಳು ಕೂಡ ಖಾಲಿಯಾಗುತ್ತೆ. ನಂತರ 1 ವಾರ ಅಲ್ಲೇ ಕಾಲ ಕಳೀತಾರೆ. ಅದಾದ್ಮೇಲೆ ಅವರಿಗೆ ತಿನ್ನಕ್ಕೆ ಊಟ ಕೂಡ ಇರೋದಿಲ್ಲ, ಹಾಗೆ ಕುಡಿಯಕ್ಕೆ 1 ಡ್ರಾಪ್ ನೀರು ಕೂಡ ಸಿಗೋದಿಲ್ಲ. ಆ ಪ್ರಯಾಣಿಕರು ಜೀವನ ನಮ್ದಿಷ್ಟೇ ಅಂತ ಹೇಳಿ ಒಂದು ಕೊನೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಅಲ್ಲಿದ್ದಂತಹ ಕಟ್ಟಿಗೆ ಕಸಗಳನ್ನೆಲ್ಲ ಒಟ್ಟು ಮಾಡಿ, ಹಾಗೆ ಅಲ್ಲಿದ್ದಂತಹ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಕಿತ್ತು ಹೆಲ್ಪ್ ಅಂತ ಬರೆದಿರುತ್ತಾರೆ. ಅದು ತುಂಬಾ ದೊಡ್ಡದಾಗೆ ಬರೆದಿರ್ತಾರೆ. ಹಾಗೆ ಅವ್ರ 3 ಜನದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಯಾರಾದರೂ ಫ್ಲೈಟಲ್ಲೋ ಅಥವಾ ಹೆಲಿಕಾಪ್ಟರಲ್ಲೋ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಮ್ಮನ್ನು ನೋಡಿ ನಮ್ಮನ್ನು ಕಾಪಾಡ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ ಬಂದು ಅನ್ನೋ ಉದ್ದೇಶದ ಮೇಲೆ ಅವರು ತನ್ನ 2 ಕೈಯಲ್ಲೂ ಕೆಂಪು ಬಟ್ಟೆಗಳನ್ನ ಹಿಡ್ಕೊಂಡು ನಿಲ್ತಾ ಇರ್ತಾರೆ. ಆದರೆ ಆ 3 ಜನ ಪ್ರಯಾಣಿಕರು ಈ ರೀತಿ ನಮ್ಮನ್ನು ಒಬ್ಬರು ಗೂಗಲ್ ಮ್ಯಾಪಲ್ಲಿ ನೋಡಿ ನಮಗೆ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಮನಸ್ಸಲ್ಲೂ ಕೂಡ ಊಹೆ ಮಾಡಿರಲ್ಲ ಅನಿಸುತ್ತೆ. ಯಾಕಂದರೆ ಅವ್ರ ಅದೃಷ್ಟ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಯಾರೋ ಒಬ್ಬ ಗೂಗಲ್ ಮ್ಯಾಪನ್ನು ಎಕ್ಸ್ಪ್ಲೋರ್ ಮಾಡೋ ಟೈಮಿಗೆ ಆ ಫೋಟೋನ ಅಂದರೆ ಹೆಲ್ಪ್ ಅಂತ ಬರೆದಿರೋ ಫೋಟೋನ ನೋಡ್ತಾನೆ. ಗೂಗಲ್ ಮ್ಯಾಪಲ್ಲಿ ಹೆಲ್ಪ್ ಅಂತ ಫೋಟೋ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಪಾಪ ಯಾರೋ 3 ಜನ ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇವ್ರಿಗೆ ಇವಾಗ ಹೆಲ್ಪ್ ಮಾಡಲೇಬೇಕು ಅಂತ ಅವನಿಗೆ ಗೊತ್ತಿರುವಂಥ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ ಅಮೇರಿಕದ ನೇವಿಯವರಿಗೆ ವಿಷಯನ ಮುಟ್ಟಿಸ್ತಾರೆ. ಅಮೇರಿಕನ್ ನೇವಿಯವರು ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಾ, ಯಾರಾದರೂ ಮಿಸ್ ಆಗಿದ್ದಾರೆ ಅಂತ ಒಂದ್ಸಲ ಚೆಕ್ ಮಾಡಿಸ್ತಾರೆ. ಅವಾಗ ಅಲ್ಲಿ 3 ಜನದ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಇರುತ್ತೆ. ಅವಾಗ ನೇವಿಯವರು ಡಿಸೈಡ್ ಮಾಡ್ತಾರೆ, ಆ 3 ಜನ ಇವರೇ ಮಿಸ್ ಆಗಿರೋದಂತ ಹೇಳಿ ಅವ್ರ 3 ಜನಕ್ಕೂ ಕೂಡ ಅಮೇರಿಕ ನೇವಿಯವರು ಬಂದು ಹೆಲ್ಪ್ ಮಾಡ್ತಾರೆ. ಒಂದು ಗೂಗಲ್ ಮ್ಯಾಪಿಂದ ಈ 3 ಜನರ ಪ್ರಾಣ ಉಳಿದಿರುತ್ತೆ.